ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಮಸಾಲಾ ಕುಕ್ಕರ್ ಮೆಂತೆ ಬಾತ್ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ಬ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಇನ್ನ ತಡ ಯಾಕೆ, ಬನ್ನಿ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕುಕ್ಕರ್ ಮಸಾಲಾ ಮೆಂತೆ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಸೊ ಒಣಕೊಬ್ಬರಿ, ಆಮೇಲೆ ಸ್ವಲ್ಪ ಅರಿಶಿನ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಆಮೇಲೆ ಕಲ್ಲುವ, ಸ್ವಲ್ಪ ಜೀರಿಗೆ, ಆಮೇಲೆ ಸೋಂಪು. ಸೊ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮಾಡುವ ವಿಧಾನಲ್ಲಿ ನೋಡ್ಕೊಳ್ಳೋಣ. ಸೊ ಆಮೇಲೆ ಮೇನ್ ಇಂಗ್ರೀಡಿಯೆಂಟು ಮೆಂತೆ. ಸೊ ಮೆಂತೆ ಒಂದು ಅರ್ಧ ಕಟ್ಟು ಅಥವಾ ಕಾಲ್ ಕಟ್ಟು ತಗೊಳ್ಳಿ ಸಾಕು. ಆಮೇಲೆ ಪಲಾವ್ ಎಲೆ ಒಂದೆರಡು, ಆಮೇಲೆ ಕರಿಬೇವು, ಪುದೀನ, ಚಕ್ಕೆ, ಕಸೂರಿ ಮೇಥಿ, ಸ್ಟಾರ್ ಹೂವ, ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಎಣ್ಣೆ ಕಾಮನ್ನು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ತರಕಾರಿಗಳು ಆಲೂಗಡ್ಡೆ, ಬಟಾಣಿ, ಟೊಮೊಟೊ, ಈರುಳ್ಳಿ. ಸೊ ಬಟಾಣಿ ಒಂದು 2 4 ಟೇಬಲ್ ಸ್ಪೂನು ನೆನೆಸಿಕ್ಕೊಂಬಿಡ್ರಿ. ಆಮೇಲೆ 1 ಲೋಟ ಅಕ್ಕಿಗೆ ನೀಟಾಗಿ ವಾಶ್ ಮಾಡ್ಕೊಂಡು ಸೊ 1-2 ಲೋಟ ನೀರು ಹಾಕೊಂಡು ನೆನೆಸಿಕ್ಕಳ್ರಿ. ಸೊ ಮೊದಲಿಗೆ ಏನು ಮಾಡೋಣ ಅಂದರೆ ಮಸಾಲೆ ರುಬ್ಕೊಂಬಿಡೋಣ. ಸೊ ಈ ಮಸಾಲೆಗೆ ಒಣಕೊಬ್ಬರಿ ಒಂದು ಕಾಲು, ಸೊ ನೀಟಾಗಿ ತುರ್ಕೊಂಡಿರೋದು, ಆಮೇಲೆ ಅರಿಶಿನ ಒಂದು 1/4 ಟೀ ಸ್ಪೂನು, ಆಮೇಲೆ ಚಕ್ಕೆ ಒಂದು ಸ್ವಲ್ಪ, ಲವಂಗ ಒಂದು 2 3, ಶುಂಠಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು 4 ಪಾಯಿ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 4, ಮೆಣಸಿನ್ಕಾಯಿ ಒಂದೆರಡು, ಆಮೇಲೆ ಕರಿಬೇವು ಒಂದು ಅರ್ಧ ಕಡ್ಡಿ, ಆಮೇಲೆ ಪುದೀನ ಒಂದು ಸ್ವಲ್ಪ, ಸೊ ಆಮೇಲೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿ. ಸೊ ಇಷ್ಟು ಹಾಕೊಂಡು ಈ ಥರ ನೈಸಾಗೆ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬೇಕು. ಸೊ ಈ ರೀತಿ ರುಬ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು ಏನು ಮಾಡೋಣ ಅಂದರೆ ಸ್ಟವ್ ಹಚ್ಚಿ ಸೊ ಒಂದು ಚಿಕ್ಕದು ಕುಕ್ಕರ್ ತೊಳೋಣ. ಸೊ ದೊಡ್ಡ ಕುಕ್ಕರ್ಗೆ ಏನು ಮಾಡೋ ಅವಶ್ಯಕತೆ ಇರಲ್ಲ. ಸೊ ಯಾಕಂದರೆ ತಿಂಡಿ ಅಲ್ವಾ, ಸೊ ಚಿಕ್ಕ ಕುಕ್ಕರೇ ಆದರೂ ಸಾಕು. ಸೊ ಕುಕ್ಕರ್ ತೊಗೊಂಡ್ಮೇಲೆ ಒಂದು 6-8 ಟೀ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಹಾಕಾದ್ಮೇಲೆ 1-2 ಪಲಾವ್ ಎಲೆ, ಆಮೇಲೆ ಚಕ್ಕೆ ಒಂದು 1/4 ಇಂಚು ಅಥವಾ ಅರ್ಧ ಇಂಚು, ಆಮೇಲೆ ಸ್ಟಾರ್ ಹೂವು ಒಂದು, ಆಮೇಲೆ ಕಸೂರಿ ಮೇಥಿ ಸೊ ಒಂದು ಸ್ವಲ್ಪ. ಸೊ ಇಷ್ಟು ಹಾಕೊಂಡ್ಮೇಲೆ ಸಾಸಿವೆ, ಜೀರಿಗೆ ಒಂದೊಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕೊಂಡು ಸಾಸಿವೆ ಎಲ್ಲ ಚಿಟ್ಬಿಟ್ಟ ಅನ್ನಲಿ. ಸೊ ಒಂದು ಸ್ವಲ್ಪ ಕೈ ಆಡ್ಸೋಣ ಬನ್ನಿ. ಸೊ ಒಂದು ಸ್ವಲ್ಪ ಕೈ ಆಡಿಸಿದ್ಮೇಲೆ ಕರಿಬೇವು. ಸೊ ಕರಿಬೇವು ಒಂದು ಕಡ್ಡಿ ತೊಗೊಂಡಿದ್ದೀವಿ. ಸೊ ಜಾಸ್ತಿನೇ ಹಾಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸೊ ಆಮೇಲೆ ಕರಿಬೇವು ಕಣ್ಣಿಗೆ ಒಳ್ಳೆಯದು, ತಿನ್ಬೇಕಾದ್ರೆ ಸೈಡ್ಗೆ ಇಟ್ಬಿಡಿ, ತಿನ್ನಿ ಅಷ್ಟೇ. ಆಮೇಲೆ ಈರುಳ್ಳಿ 1 ಗಡ್ಡೆ ಉದ್ದುದ ಹಚ್ಕೊಂಡಿರೋದು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಂಚು ಕಲರ್ ಬಂದಮೇಲೆ ಸೊ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಸ್ನ್ಯಾಕ್ಸು ಎಲ್ಲ ಥರ ಬರ್ತಾನೆ ಇರ್ತವೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಲಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ರಿ. ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ, ಓಕೆನಾ. ಸೊ ಬನ್ನಿ ಇದು ಫ್ರೈ ಆಗಲಿ. ಸೊ ಆಮೇಲೆ ಮೆಂತೆ ಗೊಜ್ಜು ಹೇಗೆ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಸೊ ಅದು ನನ್ನ ಚಾನಲಲ್ಲಿ ಐತೆ. ಸೊ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಸೊ ಅದು ಚೆನ್ನಾಗಿರುತ್ತೆ ಮೆಂತೆ ಗೊಜ್ಜು, ಸೊ ವೆರಿ ಟೇಸ್ಟಿ. ಸೊ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಈ ಥರ ಫ್ರೈ ಆದಮೇಲೆ ಬಟಾಣಿ ಹೇಳ್ದಾಗೆ ಒಂದು 2 4 ಟೇಬಲ್ ಸ್ಪೂನು ಒಂದು 5 ಅವರ್ ಮುಂಚೆ ನೆನೆಸಿಕ್ಕಳ್ರಿ, ಇಲ್ಲ ರಾತ್ರಿನೇ ನೆನೆಸಿಕೊಂಡು ಬೆಳಗ್ಗೆ ತಿಂಡಿಯಾದರೂ ಮಾಡ್ಕೊಳ್ರಿ. ಆಮೇಲೆ ಆಲೂಗಡ್ಡೆ ಒಂದು ಅರ್ಧದಿಂದ 1 ಉದ್ದುದ ಹಚ್ಕೊಂಡಿರೋದು, ಟೊಮೊಟೊ ಒಂದು ಸ್ಕ್ವೇರ್ ಟೈಪು ಅಥವಾ ಹೆಂಗೆ ಬೇಕಾದ್ರೂ ಹಚ್ಕೊಬೋದು. ಸೊ ಇಷ್ಟು ಹಾಕೊಂಡು ಮತ್ತೆ ಸೊ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಗೈಸ್, ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದ್ರ ಮೇಲೆ ಆದಷ್ಟು ಬೇಗ ರೆಸಿಪಿನ ಮಾಡಿ ಟ್ರೈ ಮಾಡಿ ಸೊ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸೊ ಆಮೇಲೆ ಒಂದು ಸ್ವಲ್ಪ ಬೆಂದಮೇಲೆ ಪುದೀನ ಸ್ವಲ್ಪ, ಆಮೇಲೆ ಮೆಂತೆ ಹೇಳ್ದಾಗೆ ಒಂದು ಅರ್ಧದಿಂದ 1/4 ಕಟ್ಟು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಮೆಂತೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಆವಾಗ ಕಹಿ ಅಂಶ ಇದ್ದರೆ ಎಲ್ಲ ಹೊಟ್ಟೋಗುತ್ತೆ. ಸೊ ನೀಟಾಗೇನೋ ಬೇಯಿಸ್ದಂಗೆ ಹಂಗೆ ಹಾಕ್ಬಿಟ್ರೆ ಎಲ್ಲ ಕಹಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಬೆಳಗ್ಗೆ ಆದರೂ ಮಾಡ್ಬೋದು, ಇಲ್ಲ ಸಂಜೆ ಅಥವಾ ರಾತ್ರಿಗಾದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಒಳ್ಳೆ ವೆಜ್ ಬಿರಿಯಾನಿ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ತೊಂದರೆ ಇಲ್ಲ, ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ. ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಬೆಂದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ. ಸೊ ಆಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈ ಮಸಾಲೆ ಸ್ಟಾರ್ಟಿಂಗಲ್ಲಿ ರುಬ್ಕೊಂಡಿದ್ವಲ್ಲ, ಸೊ ಆ ಮಸಾಲೆ ಫುಲ್ ಹಾಕೊಂಡ್ಬಿಡ್ಬೇಕು. ಸೊ ಈ ಮಸಾಲೆಗೆ ಏನೇನು ಹಾಕಿದ್ವಿ ಅನ್ನೋದು ಮರ್ತೋಗಿದ್ರೆ ಸೊ ಒಂದ್ಸಲ ವೀಡಿಯೋನ ಫಸ್ಟಿಗೆ ತೊಗೊಂಡೋಗಿ ಸೊ ನೋಡಿ, ಅದರಲ್ಲಿ ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸಲಿ ಸ್ಟಾರ್ಟಿಂಗಿಗೆ ತೊಗೊಂಡೋಗಿ ಏನೇನು ಮಸಾಲೆ ಹಾಕಿದ್ವಿ ಐಟಮ್ಸು ಅನ್ನೋದನ್ನು ನೋಡ್ಕೊಳ್ಳಿ ಅಷ್ಟೇ. ಸೊ ಆಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ, ಇದು ಒಂದು ಸ್ವಲ್ಪ ಮಸಾಲೆನ
ಫ್ರೈ ಮಾಡಬೇಕು. ಸೊ ಯಾಕಂದ್ರೆ ಎಲ್ಲ ಹಸಿ ಐಟಮ್ಸ್ ಹಾಕಿರ್ತೀವಲ್ಲ, ಸೊ ಒಂದು ಸ್ವಲ್ಪ ಹಂಗೆ ಕುದಿ ಬರಲಿ. ಸೊ ತಳ ಹತ್ಬಿಡುತ್ತೆ, ನೋಡ್ಕೊಂಡು ತಿರುಗಿಸ್ತಾ ಇರ್ರಿ. ಆಮೇಲೆ ಎಲ್ಲ ಸೀದೋಗೋ ಥರ ಆಗುತ್ತೆ. ಸೊ ಸೀದೋದ್ರೆ ಏನಾಗುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಸೊ ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ, ಸೊ ಒಂದು ಸ್ವಲ್ಪ ಕುದಿ ಬಂದಮೇಲೆ ಏನು ಮಾಡಬೇಕು, ಸೊ ಸ್ಟಾರ್ಟಿಂಗಲ್ಲಿ 1 ಲೋಟ ಅಕ್ಕಿ ನೀಟಾಗಿ ತೊಳ್ಕೊಂಡು, ಸೊ 2 ಲೋಟ ನೀರು ಹಾಕ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಬಿಡ್ಬೇಕು ಅಷ್ಟೇ. ಸೊ ಅದು ಹಾಕ್ಕೊಂಡು ಒಂದು 2 ರಿಂದ 3 ವಿಸಿಲ್ ಹಾಕಿಸ್ಕೊಂಬಿಟ್ರೆ ಆಹಾ, ನಮ್ಮ ಈ ಕುಕ್ಕರ್ ಮಸಾಲ ಮೆಂತ್ಯ ಬಾತ್ ರೆಡಿ. ಸೊ ಅದು ಅಕ್ಕಿ ಹಾಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಸೊ ಜಾಸ್ತಿ ಏನು ಉಪ್ಪು ಹಾಕೊಳಕ್ಕೆ ಹೋಗ್ಬೇಡ್ರಿ. ಸೊ ಉಪ್ಪು ಕಡಿಮೆ ಇದ್ರು ಹಾಕೊಂಡು ತಿನ್ಬೋದು, ಆದರೆ ಜಾಸ್ತಿ ಆಗ್ಬಿಟ್ರೆ ಗೋವಿಂದ. ಸೊ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳಿ. ಸೊ ಕಲ್ಲುಪ್ಪು ಹಾಕೊಳ್ಳಿ. ಸೊ ಆಮೇಲೆ ನೀರೆಲ್ಲ ಹಾಕ್ತೀವಲ್ಲ, ಸೊ ಕರ್ಗೋಗುತ್ತೆ. ಸೊ ಇನ್ನು ನೆಕ್ಸ್ಟು ಹೇಳ್ದಾಗೆ ಈ ಅಕ್ಕಿ ಹಾಕೊಂಬಿಟ್ಟು ಬನ್ನಿ ಅದನ್ನು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ ಹಾಕ್ಸಿದ್ರೆ ಆಹಾ, ಹೇಳ್ದಾಗೆ ನಮ್ಮ ತಿಂಡಿ ರೆಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಇನ್ನೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ಥರ ಹೆಚ್ಚಿನ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಆಮೇಲೆ ನೀರೇನಾದರೂ ಕಡಿಮೆ ಅನ್ನಿಸ್ತು ಅಂದರೆ, ಸೊ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ನೀವು ತೆಗೆದು ಮತ್ತೆ ನೀರು ಹಾಕಿ ಬೇಯಿಸೋದಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಸೊ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು, ಸೊ ಸ್ಟಾರ್ಟಿಂಗೇ ನೀರು ಹಾಕೊಂಬಿಡ್ಬೇಡ್ರಿ. ಸೊ ನಾವು ಹಾಕೊಂಡ್ವಲ್ಲ, ಫಸ್ಟು ಅಕ್ಕಿ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ನೀರು ಹಾಕ್ಕೊಳ್ಳಿ. ಸೊ ನೀವು ಸ್ಟಾರ್ಟಿಂಗೇ ನೀರು ಹಾಕೊಂಬಿಟ್ರೆ ಅಕ್ಕಿಗೆ ಮಸಾಲೆ ಹಿಡಿಯಲ್ಲ. ಸೊ ಅದಕ್ಕೇನೆ ಈ ಥರ ಫಸ್ಟ್ ಅಕ್ಕಿ ಹಾಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ. ಸೊ ಒಂದು ಸ್ವಲ್ಪ ಕುದಿ ಬಂದಮೇಲೆ, ಸೊ ಸ್ವಲ್ಪ ಟೇಸ್ಟ್ ನೋಡ್ರಿ, ಉಪ್ಪೇನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಖಾರ ಎಲ್ಲ ಕರೆಕ್ಟಾಗಿದ್ದರೆ ತೊಂದರೆ ಇಲ್ಲ. ಸೊ ಈ ಥರ ಸ್ವಲ್ಪ ಕುದಿ ಬಂದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಆಹಾ, ಹೇಳ್ದಾಗೆ ಒಂದು 2 ವಿಸಿಲ್ ಅಷ್ಟೇ. ಸೊ 2 ರಿಂದ 3 ವಿಸಿಲ್ ಹಾಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಮೆತ್ತಗೆ ಚೆನ್ನಾಗಾಗುತ್ತೆ. ಸೊ ಬನ್ನಿ 2 ವಿಸಿಲ್ ಹಾಕಿಸ್ಕೊಂಡು ಆಮೇಲೆ ಓಪನ್ ಮಾಡೋಣ. ಸೊ ಫೈನಲಿ ನಮ್ಮ ತಿಂಡಿ ರೆಡಿ ಆಯಿತು. ಸೊ ಓಪನ್ ಮಾಡ್ಬೇಕಾದ್ರೆ ಹುಷಾರು, ಹೊಗೆ ಎಲ್ಲ ಕೈ ಹತ್ರಕ್ಕೆ ಬಂದ್ಬಿಡುತ್ತೆ. ಸೊ ಯಾವ ಡೈರೆಕ್ಷನಿಗೆ ತೆಗಿಬೇಕು ಅಂದರೆ ಆಪೋಸಿಟಲ್ಲಿ ತೆಗೀರಿ. ಸೊ ಈ ಥರ ಎಲ್ಲ ಮೇಲ್ಗಡೆಗೆ ಬಂದು ಕುಂತಿರುತ್ತೆ. ನೀಟಾಗಿ ತಿರುಗಿಸ್ಕೊಂಬಿಟ್ಟು ಪ್ಲೇಟ್ಗೆ ಹಾಕೊಂಡು ತಿಂತಾ ಇರೋದು ಅಷ್ಟೇ. ಸೊ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಈ ಮಸಾಲಾ ಮೆಂತ್ಯ ಬಾತ್ನ ಮಾಡ್ಕೊಬಹುದು ಅಂತ. ಸೊ ಈಸಿ ಅಂಡ್ ಕ್ವಿಕ್ ರೆಸಿಪಿ. ಸೊ ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕಮೆಂಟ್ ಮಾಡಿ. ಸೊ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.